ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರ್ಬೋದು ಈ ಜರ್ಸಿ ಆಕಳುಗಳು. ಇದು ಸರಿಸುಮಾರು 15ರಿಂದ 20 ಆಕಳುಗಳಿದ್ದಾವೆ. ಇದು ಎಲ್ಲಿ ಸಿಗ್ತಾವಪ್ಪ ಅಂದರೆ ಸಿಂಧನೂರು ಕಡೆ ಸಿಗ್ತವೆ. ಇದು ಜರ್ಸಿಗಳು ಸಾಕಾಣಿಕೆ ಎಲ್ಲಿ ಮಾಡ್ತಾರಪ್ಪ ಅಂದರೆ ಬಳ್ಳಾರಿ ತಾಲೂಕು, ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ಸಿಟಿ ಪಕ್ಕದಲ್ಲಿರುವಂತಹ ಅಂದ್ರಾಳ್ ಗ್ರಾಮದಲ್ಲಿ ಇವರು ಸುಮಾರು 20-25 ವರ್ಷಗಳಿಂದ ಈ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಇವ್ರ ಫ್ಯಾಮಿಲಿ ಬಂದು ಇವರು 3 ಅಣ್ಣ ತಮ್ಮರು ಇದ್ದಾರೆ. ಇವು 3 ಅಣ್ಣ ತಮ್ಮರು 3 ಇದ್ದಾರೆ. ಸಪ್ರೇಟಾಗಿ ಮಾಡ್ತಾ ಇದ್ದಾರೆ. ಅವರು 15ರಿಂದ 20 ಜರ್ಸಿ ಆಕಳುಗಳನ್ನು ಸಾಕ್ತಾ ಇದ್ದಾರೆ. ಇದರ ರೇಟ್ ಬಂದು ಸುಮಾರು 80,000ದಿಂದ 1.5 ಲಕ್ಷವರೆಗೆ ಬೆಳೆ ಬಾಳುತ್ತಂತೆ. ನೀವು ನೋಡ್ತಾ ಇರ್ಬೋದು. ಈ ಜರ್ಸಿ ಬೇರೆ ಕಲರ್ ಇದೆ, ಈ ಜರ್ಸಿ ಬೇರೆದಿದೆ, ಈ ಜರ್ಸಿ ಬೇರೆ ಇದೆ, ಆ ಜರ್ಸಿ ನೀವು ನೋಡ್ರಿ ಸಪ್ರೇಟ್ ಜರ್ಸಿ ಆಗಿದ್ದಾವೆ. ಈ ನೋಡ್ರಿ ಇವು ದೊಡ್ಡ ಜರ್ಸಿ. ಇದು ಹಾಲು ಬಂದು ಸುಮಾರು 15ರಿಂದ 25ರವರೆಗೆ 20 ಲೀಟ್ರ್ವರೆಗೆ ಹಾಲು ಕೊಡುತ್ತೆ. ಬೆಳಿಗ್ಗೆ ಒಂದು ಸಲ ಮತ್ತು ಸಾಯಂಕಾಲ ಒಂದು ಸಲ ಹಾಲು ಕೊಡುತ್ತೆ. ಇದಕ್ಕೆ ಬಂದು ಮೇವು ಬಂದು ಒಣ ಮೇವು ಕೂಡ ಕೊಡ್ತಾರೆ, ಹಸೆ ಮೇವು ಕೂಡ ಕೊಡ್ತಾರೆ. ಮತ್ತು ಇದು ಮಿಕ್ಸ್ಡು ಒಟ್ಟು ಕೂಡ ಕೊಡ್ತಾರೆ ಕಲಬೆರಕೆ ಮಾಡಿ. ಇವರು ಯಾವ ರೀತಿಯಾಗಿ ಹಸೆ ಮೇವು ಕಟಾವು ಮಾಡ್ತಾ ಇದ್ದಾರೆ ಅಂದರೆ ನೀವು ನೋಡ್ತಾ ಇರ್ಬೋದು. ನೋಡ್ರಿ, ಇದು ಮಿಷಿನ್ ಇದೆ. ಈ ಹಸೆ ಮೇವು ಯಾವ ರೀತಿಯಾಗಿದೆ ಅಂತ ನೋಡ್ತಾ ಇರ್ಬೋದು. ನೋಡ್ರಿ, ಈ ರೀತಿಯಾಗಿ ಮೇವು ಇದೆ. ಈ ಹಸೆ ಮೇವು ದೊಡ್ಡ ಸಪ್ರೇಟಾಗಿ ಈ ಜರ್ಸಿಗಳಿಗೋಸ್ಕರನೇ ಬೆಳೆದಿರುವಂತಹ ಈ ಮೇವು ಈ ರೀತಿಯಾಗಿ ತಗೊಂಬಂದು ಇಲ್ಲಿ ಶೇಖರಣೆ ಮಾಡಿಕೊಂಡು ನೀವು ನೋಡ್ತಾ ಇರ್ಬೋದು. ಇದೇ ಮಿಷಿನು. ನೀವು ನೋಡ್ತಾ ಇರ್ಬೋದು, ಇದೇ ಮಿಷಿನು. ಈ ಮಿಷಿನ್ಲಿದ್ದಾನೆ ಆ ಮೇವು ಸಣ್ಣದು ಕಟಾವು ಥರ ಮಾಡ್ತಾ ಇದ್ದಾರೆ. ನೋಡ್ರಿ, ಇದು ಸಬ್ಸಿಡಿನಲ್ಲಿ ಕೂಡ ಸಿಗುತ್ತೆ. ನಿಮಗೆ ಯಾರಿಗಾದರೂ ಈ ಜರ್ಸಿ ಆಕಳ ಬೇಕಪ್ಪ ಅಂದರೆ ನೀವು ಸಂಪರ್ಕ ಮಾಡ್ಬೋದು. ಬಳ್ಳಾರಿ ತಾಲೂಕು, ಬಳ್ಳಾರಿ ಜಿಲ್ಲೆಯ ಅಂದ್ರಾಳ್ ಬೈಪಾಸ್ ಹತ್ತಿರ ಇರುವಂತಹ ಈ ಜರ್ಸಿ ಸಾಕಾಣಿಕೆ ಕೇಂದ್ರ ಇದೆ. ನೀವು ನೋಡ್ತಾ ಇರ್ಬೋದು. ಟೋಟಲಾಗಿ 3 ಇದ್ದಾವೆ. ಅಣ್ಣ ತಮ್ಮರು 3 ಮಾಡ್ತಾ ಇದ್ದಾರೆ. ನೀವು ನೋಡ್ರಿ, ಇಲ್ಲೇ ಇದ್ದಾವೆ. ಮತ್ತು ನೀವು ಯಾವುದಾದ್ರೂ ಬೇಕಂದ್ರೆ ಕೂಡ ಸಿಗ್ತವೆ. ಚಿಕ್ಕ ಆಕಳುಗಳು ಬೇಕಂದ್ರೆ ಜರ್ಸಿ ಆಕಳು ಸಿಗ್ತವೆ, ಮತ್ತು ಓರಿ ಕೂಡ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು. ಈ ಕಡೆ ಒಂದು ಬದಿಯಲ್ಲಿ ಮತ್ತು ಈ ಕಡೆ ಒಂದು ಬದಿಯಲ್ಲಿ ಇಲ್ಲೆಲ್ಲ ನೋಡ್ತಾ ಇರ್ಬೋದು. ಫುಲ್ಲು ಸ್ವಚ್ಛವಾಗಿದೆ. ಯಾವುದೇ ರೀತಿಯ ಕ್ರಿಮಿ ಕೀಟಗಳು, ಸೊಳ್ಳೆಗಳು ಬರದೆ ಹಾಗೆ ನೋಡ್ತಾ ಇದ್ದಾರೆ. ಮೇಲ್ಗಳು ಫ್ಯಾನ್ ಹಾಕಿದ್ದಾರೆ. ಅದೇ ರೀತಿಯಾಗಿ ನೆಕ್ಸ್ಟು ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು. ಇದೇ ಪೈಪ್ಲೈನ್. ಅವ್ರಿಗೆ ತಂಪಿರಬೇಕಂತ ನೀರು ಅವಾಗವಾಗೆ ಬಿಡ್ತಾ ಇರ್ತಾರೆ. ಇದು ನೋಡ್ರಿ, ಇದು ಒಟ್ಟು ಏನಪ್ಪ ಒಟ್ಟು ನುಚ್ಚು 4 ಮಿಕ್ಸ್ ಮಾಡಿರ್ತಾರಂತೆ. ಒಟ್ಟು ಮಿಕ್ಸ್ ಮಾಡಿರ್ತಾರೆ. ತೊಗರು ಒಟ್ಟು ಮಾಡಿರ್ತಾರೆ, ಗೋಧಿ ಮತ್ತು ನುಚ್ಚು ಎಲ್ಲ ಟೋಟಲಾಗಿ ಮಿಕ್ಸ್ ಮಾಡಿ ಈ ರೀತಿಯಾಗಿ ಕಲಸಿ ಸುಮಾರು 1 ತಾಸು ನೆನೆ ಇಟ್ಟು ಮಾಡ್ತಾಯಿದ್ದಾರೆ. ಅದ್ರ ಜೊತೆ ಯಾಕಪ್ಪ ಈ ರೀತಿ ಮಾಡ್ತಾಯಿದ್ದಾರೆ ಅಂದರೆ ಫಲವತ್ತತೆ ಅಂದರೆ ಹಾಲು ಚೆನ್ನಾಗಿ ಕೊಡೋಕ್ಕೆ. ನೋಡ್ತಾ ಇರ್ಬೋದು. ಈ ಒಟ್ಟು ನೋಡ್ರಿ ಯಾವ ರೀತಿಯಾಗಿದೆ. ಸಣ್ಣ ಮಿಕ್ಸ್ ಮಾಡಿ ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಪುಡಿ ಮಾಡಿ ಕೊಡ್ತಾರೆ. ನೋಡ್ರಿ, ಹಸು ಯಾವ ರೀತಿ ದಷ್ಟಪುಷ್ಟವಾಗಿದೆ ನೀವು ನೋಡ್ತಾ ಇರ್ಬೋದು. ನೋಡ್ರಿ, ಅದೇ ರೀತಿಯಾಗಿ ಇನ್ನೊಂದು ಕಡೆಯಿಂದ ತೋರಿಸ್ಕೊಂಡು ಬರ್ರಿ. ಇದೇ ರೀತಿಯಾಗಿ ಅಲ್ಲಿ ಕೂಡ ಜರ್ಸಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ. 3 ಅಣ್ಣ ತಮ್ಮರು. ಇದು ಇನ್ನೊಬ್ಬರು ಮಾಡ್ತಾ ಇದ್ದಾರೆ.